ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಶೇರ ಲೈಕ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಈ ವಿಷಯ ನಮ್ಮ ಜಿಲ್ಲೆಯ ಜನರಿಗೆ ಹೇಳಲೇಬೇಕು. ಯಾಕಂದರೆ ನಾವು ಆರಿಸ್ಕೊಟ್ಟಂಥ ಶಾಸಕರ ಮಂತ್ರಿಗಳ ನಮ್ಮ ಜಿಲ್ಲಾಕ್ಕೆ ಏನು ಮಾಡತ್ತಾರ ಅನ್ನೋದು ನಿಮ್ಗಟ್ಟ ಗೊತ್ತಾಗ್ಬೇಕು. ಯಾಕಂದ್ರೆ ನಮ್ಮ ದೊಡ್ಡ ಜಿಲ್ಲಾ ಬೆಂಗಳೂರು ನಂತರ ದೊಡ್ಡ ಜಿಲ್ಲಾ 15 ತಾಲೂಕಾಗಿದ್ದಾವೆ. ಈಗ ತಾಲೂಕು ಮಾಡಿರಿ, ನಿಮ್ಮ ತಹಸೀಲ್ದಾರ್ಗಳು ಹೆಚ್ಚು ಬಂದರು, ಪೊಲೀಸ್ ಇಲಾಖೆ ಹೆಚ್ಚು ಬಂತು ಫಂಡ್. ಇನ್ನು ನಮ್ಮ ಜಿಲ್ಲಾದಾಗ ವಿಭಜನೆ ಮಾಡಬೇಕಂತ ಭಾಳ ದಿವಸದ ಕೂಗೈತಿ. ಅನೇಕ ಆಯೋಗಗಳ ರಚನೆಯಾಗಿ ಇಂತಿಂಥ ಜಿಲ್ಲಾಗಳು ಮಾಡಂದಾರ. ನಮ್ಮ ಬೆಳಗಾವಿ ಜಿಲ್ಲಾ ನಮ್ಮ ಅಂದಾಜಲೆ ಇದು 3 ಜಿಲ್ಲಾ ಆದ್ರೂ ಏನು ತಪ್ಪಲ್ಲ. ಯಾಕಂದ್ರೆ ನೀವು ಈಗ ಕಾರಣ ಕೊಡತ್ತಾರೆ, ಬೆಳಗಾವಿಗೆ ಮರಾಠ ಭಾಷಿಕರ ಕನ್ನಡ ಭಾಷಿಕರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗ್ತೈತೆ ಅಂತೇಳಿ. ಅದನ್ನು ಆಗದನ್ನು ಮಾಡ್ಬೋದು. ಮತ್ತು ಈಗ ಏನಾಗೈತೆ ಅಂದ್ರೆ ಮೊದಲಿನಂಗೆ ಮರಾಠ ಭಾಷಿಕರು ಕರಾಳ ದಿನ ಒಂದು ದಿವ್ಸ ಸ್ಟ್ರೈಕ್ ಮಾಡಿರ್ತಾರೆ ಅವ್ರು. ಆದರೆ ಇವತ್ತು ಮೊನ್ನೆ ನಾ ಎಲ್ಲೋ ಇಂಟ್ರ್ಯೂದಾಗ ಮರಾಠಿ ಹೆಣ್ಮಗಳು ಒಬ್ಬಾಕಿ ಕನ್ನಡದಾಗ ಸಾಲಿ ಕಲಿತು PSI ಆದದ್ದು ಕನ್ನಡದಾಗ ಈ ಮರಾಠಿ ಮಂದಿ ಕನ್ನಡ ಸಾಲಿ ಕಲಿಬೇಕಂತೂ ಆ ಹೆಣ್ಮಗಳು ಹೇಳಿದ್ದು ಕೇಳಿದ್ದೀನಿ. ಮತ್ತು ಇವತ್ತಿಗೆ ಮೊದಲಿನಕ್ಕಿಂತ ಹೆಚ್ಚು ಮರಾಠಿ ಜನ ಕನ್ನಡಕಲ್ಲೇ ಒಲವು ತೋರ್ಸತ್ತಾರೆ. ನಾವು ಕರ್ನಾಟಕದಾಗ ಅದೇವಪ್ಪ, ನಾವೆಂದೂ ಮಹಾರಾಷ್ಟ್ರಕ್ಕೆ ಹೋಗುವುದಿಲ್ಲ, ಇಲ್ಲೇ ಉಳಿಬೇಕನ್ನೋ ಒಂದು ಮನೋಭಾವ ಮರಾಠಿ ಭಾಷಿಕರಲ್ಲಿ ಐತಿ. ಆದರೆ ನಮ್ಮ ರಾಜಕಾರಣಿಗಳು ಯಾಕೆ ನೀವು ಜಿಲ್ಲಾ ವಿಭಜನೆ ಮಾಡುವಾರ? ಯಾಕಂದ್ರೆ ಹಿಂದೆ JH ಪಾಟೀಲ್ರು ಮಾಡಿದ್ರೆ, ಅವತ್ತು ಧೈರ್ಯ ಮಾಡಿದ್ರೆ. ಆದರೆ ಇವತ್ತು ಡಿಸೆಂಬರ್ದೊಳಗೆ ನೀವು ಜಿಲ್ಲಾ ಮಾಡಲಿಲ್ಲ ಅಂದರೆ ಎಂದೂ ಮುಂದೆ ಜಿಲ್ಲಾ ಮಾಡೋಕೆ ನಮಗೆ ಆಗೋದಿಲ್ಲ. ಯಾಕಂದ್ರೆ ಅಷ್ಟರೊಳಗೆ ನೀವು 1 ಮಾಡಿರಿ, 2 ಮಾಡಿರಿ, 3 ಮಾಡಿರಿ. ಯಾಕಂದ್ರೆ ಅನೇಕ ಸಣ್ಣ ಜಿಲ್ಲೆಗಳು ಅದಾವೆ. ಈ ಸಣ್ಣ ಜಿಲ್ಲಾ ಇರೋದ್ರಿಂದ ಆಡಳಿತಾತ್ಮಕವಾಗಿ ಲಘುಟ್ ನಿರ್ಣಯ ತೊಗೊಳಕ್ಕಾಗ್ತೈತೆ ನಮ್ಗೆ. 15 ತಾಲೂಕು ಒಬ್ಬ ಜಿಲ್ಲಾಧಿಕಾರಿ ಕುಂತು ಮಾಡೋದ, ಒಬ್ಬರೇ SP ಮಾಡೋದ, ಒಟ್ಟಾರೆ ಭಾಳ ತೊಂದರೆ ಕೆಲಸ ಐತೆ. ಅದು ಆಡಳಿತಾತ್ಮಕವಾಗಿ ಭಾಳ ಡಿಲೇ ನಿರ್ಣಯಗಳಾಗ್ತಾವೆ. ನೀವು 3 ಜಿಲ್ಲಾ ಮಂದಿ ಈಗ ರಾಜಕಾರಣಿಗಳು ಯಾಕೆ ನನಗೆ ತಿಳಿವತ್ತು, ನನಗೂ ಗೊತ್ತಾಗವತ್ತು. ಯಾಕಂದ್ರೆ ನಿಮ್ಗೆ ಇದು ತಲೆಯಾಗ ಬಂತಂದ್ರೆ ಇಮಿಡಿಯೇಟ್ ಜಿಲ್ಲಾನ ಮಾಡ್ತೀರಿ ನೀವು. ಅದು ಏನೋ ಒಟ್ಟು ನನ್ನ ತಲೆಯಾಗ ಬಂದದ್ದು, ಅಥವಾ ಕೆಲವು ಮಂದಿ ಮಾತಾಡ್ತಾರೆ, ಗೌಡ್ರ ಈ ರಾಜಕಾರಣಿಗಳಿಗೆ 3 ಮಂದಿ ಮಂತ್ರಿ ಆದರೆ ಆಗ್ತೀರಿ ಅಂತ ಹೇಳ್ರಿ ನೀವು 3 ಜಿಲ್ಲಾ ಆದ್ರೆ. ಯಾಕಂದ್ರೆ ಉಸ್ತುವಾರಿ ಮಂತ್ರಿಗಳು ಕೊಡಬೇಕು. ಅವಾಗ 3 ಮಂದಿಗೆ ಮಂತ್ರಿ ಕೊಡ್ತಾರು, ಎಸ್ಕಾಟ್ ಗಾಡಿ ಕೊಡ್ತಾರು, ಮತ್ತು ಒಂದೊಂದು ಜಿಲ್ಲಾಕ್ಕೆ ಒಬ್ಬೊಬ್ಬ DC SP ಅವರ HQA ಎಡಿಷ್ನಲ್ DC ಇವೆಲ್ಲ ಪೋಸ್ಟ್ಗಳು ಸಿಗ್ತಾವೆ. ಮತ್ತು ಫಂಡ್ ಹೆಚ್ಚು ಬರ್ತೈತಿ. 1 ಜಿಲ್ಲಾಕ್ಕೆ ಬರೋದು 3 ಜಿಲ್ಲಾಕ್ಕೆ ಬರ್ತೈತಿ, 3 ಪಟ್ಟು ಫಂಡ್ ಹೆಚ್ಚು ಬರ್ತೈತಿ. ಮತ್ತು ಆಡಳಿತಾತ್ಮಕವಾಗಿ ನಿರ್ಣಯಗಳು ಲಘು ತೊಗೊಳಕ್ಕಾಗ್ತೈತಿ. ಮತ್ತು ನೀವು ಈಗೇನು ನಮ್ಮ ಸಾಮ್ರಾಜ್ಯ 3 ಜಿಲ್ಲಾಕ್ಕೆ ನಮ್ಮ ಸಾಮ್ರಾಜ್ಯಗಳು ವಿಸ್ತರಣೆ ಮಾಡ್ಕೊಂಡು ಅಂತ ಪ್ರಭಾವಿ ರಾಜಕಾರಣಿಗಳು ಹೇಳಕ್ಕೂ ಆಗ್ತೈತಿ. ನಾವು 3 ಜಿಲ್ಲಾದಾಗ ನಮ್ಮ ಸಾಮ್ರಾಜ್ಯ ಐತಂತ ಯಾರ್ಯಾರು ಪ್ರಭಾವಿ ರಾಜಕಾರಣಿಗಳು ಅದರಲ್ಲ ನಮ್ಮ ಜಿಲ್ಲಾದವ್ರು ಅದನ್ನು ಹೇಳಕ್ಕೂ ನಡೀತೈತಿ ನಿಮ್ಮದು. ಮತ್ತು ಅದಕ್ಕಾಗಿ ಈ 3 ಮಂತ್ರಿ ಸಿಗ್ತಾವೆ ಅನ್ನೋ ಒಂದು ಭಾವನೆ ಇಟ್ಕೊಂಡಾದರೂ ಜಿಲ್ಲಾ ಮಾಡಿರಿ, 3ರೇ ಮಾಡಿರಿ, 2ರೇ ಮಾಡಿರಿ, ಯಾವ ಮಾಡ್ತೀರಿ ಮಾಡಿರಿ. ನೀವು ಸಣ್ಣ ಜಿಲ್ಲಾಗಳಿದ್ರೆ ಭಾಳಷ್ಟು ಅನುಕೂಲ ಆಗ್ತೈತೆ. ಯಾಕಂದರೆ ಈಗ ನೀವು 10ನಿಂದ ಬೆಳಗಾವಿಗೆ ಬರಬೇಕಾದ್ರೆ 180 ಕಿಲೋಮೀಟ್ರ್, 4 ತಾಸು ಹಾದಿ ಬಸ್ನಾಗ ಬರಬೇಕಾದ್ರೆ 5 ತಾಸು ಹಿಡ್ತೈತೆ. ಅಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಜಿಲ್ಲಾಧಿಕಾರಿ SP ಅವ್ರಿಗೆ ಯಾವಾಗ ಭೇಟಿ ಆಗೋಕ್ಕಾಗ್ತೈತಿ? ಒಡೆದ ಕ್ಯಾಸ್ ಜಿಲ್ಲಾ ಮಾಡಿರಿ. ಯಾಕಂದ್ರೆ ಈಗ ಒಂದು ಹೋರಾಟಗಳು ಎದ್ದಾವೀಗ. ಈ ಹೋರಾಟದವ್ರು ನೀವು ಮನ್ಯಾಗ ಮಲ್ಕೋಬೇಡ್ರಿ, ರೋಡಿಗೆ ಕುಂಡ್ರಿ, ಉಪವಾಸ ಸತ್ಯಾಗ್ರಹ ಮಾಡಿರಿ. ನಮ್ಮ ಬೇಡಿಕೆ ನಮ್ಮ ಹಕ್ಕುಗಳನ್ನ ಕೇಳುವಂಥ ಪ್ರಜಾಪ್ರಭುತ್ವದಾಗ ವ್ಯವಸ್ಥೆ ಐತಿ. ಮನವಿಗಳು ಕೊಡ್ರಿ. ಅಧಿವೇಶನ ನಡೆದೈತೆ, ಅಧಿವೇಶನದೊಳಗೆ ಡಿಕ್ಲೇರ್ ಮಾಡುವಂಗೆ ನಿಮ್ದು ಒಂದು ಸೌಮ್ಯಯುತ ಶಾಂತಯುತ ಹೋರಾಟ ಮಾಡಿರಿ ಅಲ್ಲಿ ಜಿಲ್ಲಾದವರ. ಯಾಕಂದ್ರೆ ಇದು ಕೊನೆಯ ಅವಕಾಶ. ಒಟ್ಟಾರೆ ಈ ಸಲ ಜಿಲ್ಲೆ ಆಗಲಿಲ್ಲ ಅಂದರೆ ಎಂದೂ ಬೆಳಗಾವಿ ವಿಭಜನೆ ಆಗೋದಿಲ್ಲ. ಇದು 18 ಮಂದಿ ಇರ್ತೈತಿ. ಯಾಕಂದ್ರೆ ಈ 18 ಶಾಸಕರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ ಮಾಡ್ತಾರೆ. ನೀವು ಏನು ಬೇಕಾದ್ ಮಾಡತ್ತೀರಿ ಈಗ. ಆದರೆ ಜಿಲ್ಲಾ ಮಾಡೋತ್ನಾಗ ಹಿಂದೆ ಮುಂದೆ ಮಾಡಬೇಡ್ರಿ, ಒಕ್ಕಟ್ಟಿಲ್ಲ ಅಂತ ತೋರ್ಸಕ್ಕೆ ಹೋಗ್ಬೇಡ್ರಿ. ನೀವು ಜಿಲ್ಲಾ ಮಾಡಿರಂದ್ರೆ ಬೆಳಗಾವಿಗೆ ಒಂದು ದೊಡ್ಡ ಉಪಕಾರ ಮಾಡಿದಂಗೆ ಆಗೈತಿ. ನಿಮ್ಮ ಸಾಧನೆ ಈ ಪೀರಿಯಡ್ದಾಗಿದ್ದು MLAಗಳ್ನ ಹೆಸರು ಎಲ್ಲ ಕಡೆ
ಆಯಾ ಜಿಲ್ಲಾ ಮುಂದೆ ಪುತ್ಳಿ ಮಾಡಿ ಇಡಿಸುವಂಥ ಒಂದು ವ್ಯವಸ್ಥೆನ ಅಲ್ಲಿ ಜನ ಮಾಡೋ ನಿರ್ಣಯ ತೊಗೊಂಡೈತಿ. ಅದಕ್ಕೆ ಹಿಂದೆ ಮುಂದೆ ಮಾಡ್ದನ್ನ ಮಂತ್ರಿ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಆದರೂ ಈ ಜಿಲ್ಲಾ ವಿಭಜನೆ ಮಾಡಿ ಸಣ್ಣ ಜಿಲ್ಲೆ ಮಾಡಬೇಕಂತೇಳಿ ಜನ ಹೇಳಿದ ನಿಮ್ಮ ಮುಂದೆ ಹೇಳ್ತಾನೆ. ನಮಸ್ಕಾರ.